ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ಸ್ವರ ಸಾಮ್ರಾಜ್ಞಿಗೆ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಮಹಾರಾಜ ಗ್ರೌಂಡ್ನಲ್ಲಿ ಎಸ್ ಜಾನಕಿಯ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೂ ಕೂಡ ವಿವಿಧ ರಂಗದ ಗಣ್ಯರಿಂದ ಗಾನ ಸರಸ್ವತಿಗೆ ನುಡಿ ಅದರ ಜೊತೆಗೆ ಗಾನ ನಮನವನ್ನ ಸಲ್ಲಿಸಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ಬಂದು ಸಾರ್ವಜನಿಕ ದರ್ಶನವನ್ನ ಪಡೆದುಕೊಳ್ಳಲಾಗ್ತಿದೆ. ಜಾನಕಿ ಅಮ್ಮನನ್ನ ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಎಸ್ ಜಾನಕಿ ಅಭಿಮಾನಿಗಳು. ಎದೆ ಬಡಿದುಕೊಂಡು ಕಣ್ಣೀರನ್ನ ಹಾಕಿರುವಂತದ್ದು ಎಸ್ ಜಾನಕಿ ಫ್ಯಾನ್ಸ್. ಸ್ವರ ಸಾಮ್ರಾಜ್ಞಿಯನ್ನ ಕಳೆದುಕೊಂಡಂತ ಅವರ ಅಭಿಮಾನಿಗಳು ಕಣ್ಣೀರಿನ ಹೊಳೆಯನ್ನೇ ಹರಿಸ್ತಾ ಇದ್ದಾರೆ. ದಶಕಗಳಿಂದ ಸುಮಾರು 6 ದಶಕಗಳಿಂದ ಸಂಗೀತಕ್ಕೋಸ್ಕರನೇ ತಮ್ಮನ್ನ ತಾವು ಮುಡುಪಾಗಿಟ್ಟುಕೊಂಡಿದ್ರು. ಜಾನಕಮ್ಮರು ಅಫ್ಕೋರ್ಸ್ ಅವರ ಧ್ವನಿಯನ್ನು ಅಡಗಿಸಲಿಕ್ಕೆ ಮರೀಲಿಕ್ಕೆ ಸಾಧ್ಯನೇ ಇಲ್ಲ, ಅದಾಗೋದು ಸಾಧ್ಯನೇ ಇಲ್ಲ. ಆದರೆ ಅವ್ರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು ಅಷ್ಟೇ. ಆದರೆ ಅವರ ಹಾಡುಗಳ ಮೂಲಕ ಅವರ ಧ್ವನಿಯ ನೋಡಿ, ವಿವಿಧ ರಂಗದ ಗಣ್ಯರೆಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಗಮನಿಸಬಹುದು ನೀವು ದೃಶ್ಯದಲ್ಲಿ ಸಾಕಷ್ಟು ಜನ ಜಾನಕಿ ಅಮ್ಮನನ್ನ ಕಳೆದುಕೊಂಡು ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಅಲ್ಲಿಂದ ಮತ್ತೆ ರೆಸೆಂಟ್ ಆಗಿ ಬಂದ್ರೆ ನನ್ನ ಮಗ ಅಲ್ಲೇ ಇದ್ದ, ಮತ್ತೆ ರೆಸೆಂಟ್ ಆಗಿ ಭೇಟಿ ಆದ. ಅವಾಗ ತುಂಬಾ ಆತ್ಮೀಯತೆಯಿಂದ ಮಾತಾಡೋರು, ಯಾವಾಗ್ಲೂ ಕಂದ ಅಂತಾನೆ ಮಾತಾಡೋದು. ನನ್ನ ಮೊಮ್ಮಕ್ಕಳು ನಾವು ಫ್ಯಾಮಿಲಿನ ಎಲ್ಲ ಪರಿಚಯ ಮಾಡಿಸಿದ್ದೆ ಅವರಿಗೆ, ಕರ್ಕೊಂಡೋಗಿ ಹೋಟೆಲ್ಗೆ ಹೋಗಿ ಅವಾಗ ಮಾತಾಡ್ಸಿದ್ರು. ನಿನ್ ಮೊಮ್ಮಕ್ಕಳಿಗಿಂತ ನೀನೇ ಚಂದ ಕಣೆ ಅಂತೇಳಿ ಹಗ್ ಮಾಡಿದ್ರು. ನನ್ ಸುಮಾರು ಫೋಟೋಗಳಿದೆ ಅವ್ರ ಜೊತೆ, ಇನ್ನೂ ಇತ್ತು. ಈಗ ಇತ್ತಿದ್ಲಾಗಿ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇರ್ಲಿಲ್ಲ, ಇಲ್ಲಾಂದ್ರೆ ಯಾವಾಗ್ಲೂ ಮಾತಾಡಿ ಇದು ಮಾಡಿ ಡಲ್ ಆಗಿದ್ರು, ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಇಲ್ಲೇ ಪಕ್ಕದ ಮನೇಲೆ ಇದ್ದೀನಿ ನೋಡಿ, ನನ್ಗೆ ಈಗ ಹೋದ್ರಾಯ್ತು, ಯಾಕೋ ಹುಷಾರಿಲ್ಲ ಅಂತ ಇದ್ದಾರೆ, ಈಗ ಹೋದ್ರಾಯ್ತು ಅನ್ಕೊಂಡು. ನಿನ್ನೆ ಪೂರ್ವನ ಬೆಳಿಗ್ಗೆ ನಿಜವಾಗ್ಲೂ ಹೇಳ್ತೀನಿ, ಸುಳ್ಳಲ್ಲ ಇದು, ಬೆಳಗ್ಗೆ ಅಮ್ಮನ ಜೊತೆ ನಾ ಕನ್ಸ್ಕೊಂಡಿದ್ದೀನಿ. ಅಮ್ಮ ನನ್ನ ಜೊತೆ ಅವ್ರ ಮನೇಲಿ ಓಡಾಡ್ಕೊಂಡು ನಾನು ಊಟ ಮಾಡ್ದಂಗೆ ಕನಸ್ಕೊಂಡಿದ್ದೀನಿ. ಮತ್ತೆ ಕಾರಲ್ಲೂ ಕೂಡ ಅವ್ರದೇ ವಿಡಿಯೋ ನೋಡ್ತಾ ಇದ್ದೀನಿ. ಮನೆಗೆ ಹೋಗ್ತೀನಿ, ನ್ಯೂಸ್ ಅಲ್ಲಿ ಇದು ನನಗೆ ಶಾಕ್, ತಡ್ಕೊಳಕ್ ಆಗ್ಲಿಲ್ಲ. ಅಯ್ಯೋ, ಏನ್ ಕೊಟ್ರು ಸಿಗಲ್ಲ. ಅಮ್ಮ ಹುಟ್ಟಿ ಬರೋದು, ಮತ್ತೆ ಹುಟ್ಟಿ ಬಾ ಅಮ್ಮ ಅಂತ ಕೇಳ್ತೀನಿ.